ಸರ್ದಾರ್ 2 ಫೈನಲಿ ಕಾರ್ತಿ ಅವರ ಸರ್ದಾರ್ 2 ಟೀಸರ್ ರಿಲೀಸ್ ಆಗಿದೆ. ಫಸ್ಟ್ ಪಾರ್ಟ್ ಬ್ಲಾಕ್ ಬಸ್ಟರ್ ಹಿಟ್ ಆದ್ಮೇಲೆ ಸೀಕ್ವೆಲ್ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾ ಹೈ ಇತ್ತು. ಸೊ ಟೀಸರ್ ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದ್ಯಾ ಇಲ್ಲ ಇನ್ನೂ ಹೈಪ್ ಕ್ರಿಯೇಟ್ ಮಾಡಿದ್ಯಾ? ಬನ್ನಿ ಕಂಪ್ಲೀಟ್ ಟೀಸರ್ ರಿವ್ಯೂ ಹಾಗೂ ಬ್ರೇಕ್ ಡೌನ್ ಮಾಡೋಣ. ಇನ್ನು ಟೀಸರ್ ಓಪನ್ ಆಗೋದೆ ಇಂಟೆನ್ಸ್ ವೈಬ್ ಇಂದ. ಫಸ್ಟ್ ಫ್ಯೂ ಸೆಕೆಂಡ್ಸ್ ಅಲ್ಲೇ ಡೇಂಜರಸ್ ಮಿಷನ್ಸ್, ಸೀಕ್ರೆಟ್ ಆಪರೇಷನ್ಸ್, ಎಕ್ಸ್ಪ್ಲೋಷನ್ಸ್ ಮತ್ತು ಸ್ಪೈ ವರ್ಡ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದನ್ನು ನೋಡಿದ ಮೇಲೆ ಒಂದು ವಿಷಯ ಕ್ಲಿಯರ್ ಆಗೋದು, ಸರ್ದಾರ್ 2 ಜಸ್ಟ್ ಸೀಕ್ವೆಲ್ ಪಾರ್ಟ್ ಅಲ್ಲ, ಫಸ್ಟ್ ಪಾರ್ಟ್ ಗಿಂತ ಬಿಗರ್ ಅಂಡ್ ಗ್ರ್ಯಾಂಡ್ ಆಗಿದೆ ಅನ್ನೋದು. ಅಂಡ್ ಮೋರ್ ಸ್ಟೈಲಿಶ್ ಆಗಿರೋ ಸ್ಪೈ ಆಕ್ಷನ್ ಥ್ರಿಲ್ಲರ್ ಅಂತಾನೂ ಹೇಳ್ಬೋದು. ಇನ್ನು ಕಾರ್ತಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಟೀಸರ್ ಅಲ್ಲಿ ನೆಕ್ಸ್ಟ್ ಲೆವೆಲ್. ಸೈಲೆಂಟ್ ಎಕ್ಸ್ಪ್ರೆಷನ್ಸ್, ಪವರ್ಫುಲ್ ಬಾಡಿ ಲ್ಯಾಂಗ್ವೇಜ್, ಸ್ಟೈಲಿಶ್ ಲುಕ್, ಕಂಪ್ಲೀಟ್ ಸ್ಪೈ ವೈಬ್. ಡೈಲಾಗ್ ಕಮ್ಮಿ ಇದ್ರು ಅವರ ಪ್ರೆಸೆನ್ಸ್ ಸ್ಕ್ರೀನ್ ಮೇಲೆ ಫುಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಫಸ್ಟ್ ಮೂವಿಯಲ್ಲಿ ಇಂಟೆಲಿಜೆಂಟ್ ಸ್ಪೈ ನೋಡಿದ್ವಿ, ಬಟ್ ಈ ಸಾರಿ ಅದಕ್ಕಿಂತ ಡೇಂಜರಸ್ ಮಿಷನ್ ಫೇಸ್ ಮಾಡೋಕೆ ರೆಡಿ ಆಗಿರುವಂತ ಫೀಲ್ ಬರ್ತಾ ಇದೆ. ಕಾರ್ತಿ ಫ್ಯಾನ್ಸ್ಗೆ ಇದು ಪಕ್ಕಾ ಒಂದು ಮಾಸ್ ಎಂಟರ್ಟೈನರ್ ಆಗಿರುತ್ತೆ. ಇನ್ನು ಟೀಸರ್ ನ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ಎಕ್ಸ್ಪ್ಲೋಷನ್ಸ್, ಗನ್ ಫೈಟ್, ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಮತ್ತು ಹೈ ಸ್ಪೀಡ್ ಚೇಸ್ ಏನಿದೆ, ಎಲ್ಲಾ ಸೀನ್ಸ್ ತುಂಬಾ ರಿಚ್ ಕ್ವಾಲಿಟಿಯಲ್ಲಿ ಶೂಟ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಲೊಕೇಶನ್ಸ್ ಯೂಸ್ ಮಾಡಿರೋದ್ರಿಂದ ಮೂವಿ ಸ್ಕೇಲ್ ತುಂಬಾ ಇನ್ಕ್ರೀಸ್ ಆಗಿದೆ. ಹಾಲಿವುಡ್ ಸ್ಪೈ ಥ್ರಿಲ್ಲರ್ ವೈಬ್ ಸ್ವಲ್ಪ ಫೀಲ್ ಆಗುತ್ತೆ. ಆಕ್ಷನ್ ಕೊರಿಯೋಗ್ರಫಿ ಕೂಡ ಕ್ಲೀನ್ ಅಂಡ್ ಸ್ಟೈಲಿಶ್ ಆಗಿದೆ. ಓವರ್ CGI ಫೀಲ್ ಕೊಡಲ್ಲ. ಬಟ್ ಮೂವಿ ಹೇಗಿರುತ್ತೋ ನೋಡೋಣ. ಡೈರೆಕ್ಟರ್ PS ಮಿತ್ರನ್ ಮತ್ತೆ ಪ್ರೂವ್ ಮಾಡಿದ್ದಾರೆ. ಅವರಿಗೆ ಕಂಟೆಂಟ್ ಜೊತೆ ಕಮರ್ಷಿಯಲ್ ಪ್ರೆಸೆಂಟೇಷನ್ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಫಸ್ಟ್ ಸರ್ದಾರ್ ಪಾರ್ಟ್ ಏನಿದೆ ಅದು ಇಂಟೆಲಿಜೆನ್ಸ್, ಸಸ್ಪೆನ್ಸ್ ಮತ್ತು ಸೋಷಿಯಲ್ ಮೆಸೇಜ್ ಇಂದ ಫೇಮಸ್ ಆಗಿತ್ತು. ಈ ಟೀಸರ್ ನೋಡಿದ್ಮೇಲೆ ಸೀಕ್ವೆಲ್ ಅಲ್ಲಿ ಆ ಸ್ಪೈ ವರ್ಡ್ ಏನಿದೆ ಇನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ವಿಲನ್ ಅಂಡ್ ಸಪೋರ್ಟಿಂಗ್ ಕಾಸ್ಟ್ ಬಗ್ಗೆ ಬರೋದಾದ್ರೆ ಈ ಸಾರಿ ಕಾರ್ತಿ ಅವರಿಗೆ ಸ್ಟ್ರಾಂಗ್ ಆಪೋನೆಂಟ್ ಸಿಗ್ತಾರೆ. ಯಾಕಂದ್ರೆ ಅಲ್ಲಿರೋದು SJ ಸೂರ್ಯ ಅವರು. ಸ್ಕ್ರೀನ್ ಪ್ರೆಸೆನ್ಸ್ ಯಾವಾಗ್ಲೂ ಪವರ್ಫುಲ್ ಆಗಿರುತ್ತೆ. ಅವರು ಹೀರೋಗೆ ಈಕ್ವಲ್ ಪರ್ಫಾರ್ಮೆನ್ಸ್ ಕೊಡುವ ಆಕ್ಟರ್. ಅದಕ್ಕೆ ಹೀರೋ ಅಂಡ್ ವಿಲನ್ ಫೇಸ್ ಆಫ್ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ. ಇನ್ನು ಮಾಳವಿಕಾ ಮೋಹನನ್ ಅಂಡ್ ನಮ್ಮ ಕನ್ನಡದ ಹುಡುಗಿ ಆಶಿಕಾ ರಂಗನಾಥ್ ಗ್ಲಿಂಪ್ಸಸ್ ಕೂಡ ಸ್ಟೈಲಿಶ್ ಆಗಿವೆ. ಇವರ ಕ್ಯಾರೆಕ್ಟರ್ ಸ್ಟೋರಿಯಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರಬಹುದು. ಇನ್ನು ಟೆಕ್ನಿಕಲ್ ಸೈಡ್ ಬಗ್ಗೆ ಹೇಳೋದಾದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಟೀಸರ್ ಅಲ್ಲಿ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಎವ್ರಿ ಆಕ್ಷನ್ ಸೀನ್ಸ್ಗೆ ಪರ್ಫೆಕ್ಟ್ ಎಲಿವೇಶನ್ ಕೊಡುತ್ತೆ. ಮ್ಯೂಸಿಕ್ ಟೀಸರ್ ಟೆನ್ಷನ್ ನ ಇನ್ಕ್ರೀಸ್ ಮಾಡ್ತಾ ಇದೆ. ವಿಜುವಲ್ ಕ್ವಾಲಿಟಿ ಔಟ್ಸ್ಟ್ಯಾಂಡಿಂಗ್ ಅಂಡ್ ಕಲರ್ ಗ್ರೇಡಿಂಗ್, ಕ್ಯಾಮ್ರಾ ವರ್ಕ್, ಲೈಟಿಂಗ್ ಎವ್ರಿಥಿಂಗ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ. ಎಡಿಟಿಂಗ್ ಕೂಡ ತುಂಬಾ ಶಾರ್ಪ್ ಇದೆ. ಆಲ್ಮೋಸ್ಟ್ 2 minutes ಇರುವಂತ ಟೀಸರ್ ಎಲ್ಲೂ ಒಂದು ಸಣ್ಣ ಪ್ಲಾಟ್ ಕೂಡ ರಿವೀಲ್ ಮಾಡೋಕೆ ಬಿಟ್ಕೊಟ್ಟಿಲ್ಲ. ಇನ್ನು ಫಸ್ಟ್ ಪಾರ್ಟ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಫಸ್ಟ್ ಸರ್ದಾರ್ ಮೂವಿ ನೋಡೋರಿಗೆ ಈ ಟೀಸರ್ ಕಂಪ್ಲೀಟ್ ಅಪ್ಗ್ರೇಡ್ ಅನ್ಸುತ್ತೆ. ಬಜೆಟ್ ಜಾಸ್ತಿ, ಆಕ್ಷನ್ ಜಾಸ್ತಿ, ಲೊಕೇಶನ್, ಸ್ಕೇಲ್, ಆದ್ರೆ ಸಸ್ಪೆನ್ಸ್ ಎಲಿಮೆಂಟ್ ತುಂಬಾ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ಟೀಸರ್ ಕಂಪ್ಲೀಟ್ ಸ್ಟೋರಿ ರಿವೀಲ್ ಮಾಡಿಲ್ಲ. ಕ್ಯೂರಿಯಾಸಿಟಿ ಮೇಂಟೈನ್ ಮಾಡೋದು ಬಿಗ್ಗೆಸ್ಟ್ ಸಕ್ಸಸ್ ಆಗಿರುತ್ತೆ. ಇನ್ನು ನಂಗನ್ಸಿದ್ ಹೇಳೋದಾದ್ರೆ ಈ ಟೀಸರ್ ತುಂಬಾ ಇಷ್ಟ ಆಗಿದೆ. ಎಸ್ಪೆಷಲಿ ಕಾರ್ತಿ ಮೇಕ್ ಓವರ್, ಇಂಟರ್ನ್ಯಾಷನಲ್ ಸ್ಪೈ ಸೆಟಪ್, ಟೆಕ್ನಿಕಲ್ ಕ್ವಾಲಿಟಿ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇವೆಲ್ಲ ನೋಡಿದ್ಮೇಲೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಪಕ್ಕ ಗ್ರ್ಯಾಂಡ್ ಇರುತ್ತೆ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಈ ಮೂವಿ ಸ್ಟೋರಿ ಸ್ಟ್ರಾಂಗ್ ಇದ್ರೆ ಸರ್ದಾರ್ 2 ಡೆಫಿನೆಟ್ಲಿ ಕಾರ್ತಿ ಅವರ ಕೆರಿಯರ್ ಅಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗಬಹುದು. ಇದು September 10 ರಿಲೀಸ್ ಆಗ್ತಾ ಇದೆ. ಎಕ್ಸೈಟ್ಮೆಂಟ್ ಡಬಲ್ ಆಗ್ತಾ ಇದೆ. ನಿಮ್ಗೆ ಈ ಟೀಸರ್ ಏನ್ ಅನಿಸ್ತು? ಏನಿಷ್ಟ ಆಯಿತು? ಏನಿಷ್ಟ ಆಗಿಲ್ಲ? ಆ್ಯಂಡ್ ಫಸ್ಟ್ ಪಾರ್ಟ್ಗಿಂತ ಸೆಕೆಂಡ್ ಪಾರ್ಟ್ ಬಿಗರ್ ಹಿಟ್ ಆಗುತ್ತಾ? ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.